ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಅಕಾಲಿಕವಾಗಿ ನಿಧನ ಹೊಂದಿದ ಬಂಡಿಗಣಿ ಅನ್ನದಾನೇಶ್ವರ ಶ್ರೀಗಳ ಪಾರ್ಥಿವ ಶರೀರ ಹುಕ್ಕೇರಿ ಮಾರ್ಗವಾಗಿ ಬಂಡಿಗವಾಡ ಗ್ರಾಮಕ್ಕೆ ತೆರಳುವಾಗ ಹುಕ್ಕೇರಿ ಪಟ್ಟಣದಲ್ಲಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಹಾಸ್ವಾಮಿಗಳ ಪಾರ್ಥಿವ ಶರೀರಕ್ಕೆ ಹೂ ಅರ್ಪಿಸಿ ಅಂತಿಮ ದರ್ಶನ ಪಡೆದಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಂಡಿಗಣಿ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಸಿದವರಿಗೆ ಅನ್ನ ಕೊಡುವ ಮೂಲಕ ದೇವರನ್ನು ಕಂಡ ಮಹಾಸಾಧಕರಾಗಿದ್ದರು. ಅವರ ಅಗಲಿಕೆಯಿಂದ ದಾಸೋಹದ ಕುಂಡಿ ಕಳಚಿದಂತಾಗಿದೆ ಎಂದಿದ್ದಾರೆ. ಶ್ರೀ ದಾನೇಶ್ವರ ಮಹಾಸ್ವಾಮಿಗಳು ಇವತ್ತು ಲಿಂಗೈಕ್ಯರಾಗಿರುವ ಸುದ್ದಿ ಎಲ್ಲ ಕಡೆನೂ ಕೂಡ ಒಂಥರದ ತಮ್ಮ ಬಂಧುಗಳನ್ನೇ ಕಳ್ಕೊಂಡಿವಿ ಅನ್ನುವಷ್ಟು ನಮ್ಮ ಜನ ದುಃಖದಲ್ಲಿ ಇದ್ದಾರೆ. ಬಹುಶಃ ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ದಾಸೋಹವನ್ನು ಮಾಡ್ತಾಯಿದ್ರು. ಹುಕ್ಕೇರಿ ಹಿರೇಮಠದ ವತಿಯಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನ ಪ್ರಶಸ್ತಿಯನ್ನು ಕೂಡ ನೀಡಿ ನಾವು ಗೌರವಿಸಿದ್ದನ್ನು ಇಲ್ಲಿ ಸ್ಮರಿಸ್ತೇವೆ. ಎಲ್ಲ ಕಡೆ ಗುಡಿಯಲ್ಲಿ ದೇವರನ್ನು ಕಾಣೋರು ನೋಡಿದ್ವಿ, ಆದರೆ ದಾನೇಶ್ವರ ಸ್ವಾಮಿಗಳು ಹಸಿದವರಲ್ಲಿ ದೇವರನ್ನು ಕಂಡವರು. ಅಭಿಷೇಕಕ್ಕೆ ಅವ್ರು ಹೋಗ್ತಿದ್ರಿಲ್ಲೋ ಗೊತ್ತಿಲ್ಲ, ಆದರೆ ಅಭಿಷೇಕ ಮಾಡಲಿಕ್ಕೆ ಬಂದಿರತಕ್ಕಂಥ ಭಕ್ತರ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ದಾನೇಶ್ವರ ಮಹಾಸ್ವಾಮಿಗಳವರು ಮಾಡ್ತಾಯಿದ್ರು. ಬಹುಶಃ ದಾಸೋಹದ ಕೊಂಡೆನೇ ಕಳಚಿದೆ ಅಂತಂದರೆ ತಪ್ಪಾಗೋದಿಲ್ಲ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಯರನಾಳ ಕಾಳಿಕ ಮಠದ ರುವಾರಿ ಮುಕುಂದ ಮಠದ ಹಿರೇಮಠ ಗುರುಗಳು ಸೇರಿ ಭಕ್ತ ಸಮೂಹ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.